ಸರ್ ಏನ್ ಹೇಳ್ತೀರಿ, SIT ತನಿಖೆ ಇವತ್ತು ಅಂತ್ಯ ಆಗುತ್ತಾ ಅಥವಾ ಈ ಪ್ರಕರಣದ ಬಗ್ಗೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ, ನೀವು ಕೂಡ ಧ್ವನಿ ಎತ್ತಿದ್ರಿ, ಏನ್ ಹೇಳಿಕ್ ಬಯಸ್ತೀರಿ? SIT ತನಿಖೆ ಬಗ್ಗೆ ಅದು ಸಂವಿಧಾನಬದ್ಧವಾಗಿ ಕಾನೂನಾತ್ಮಕ ನಡೀತಾ ಇರುವಂಥದ್ದು, ಅದ್ರ ಬಗ್ಗೆ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ. ಅದು ಸದನದಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗಿದೆ, ಸರಿಯಾದ ಸ್ವರೂಪದಲ್ಲಿ ಏನು ತನಿಖೆ ನಡೀಬೇಕು ಅಂತೇಳಿ. ಕೆಲವಷ್ಟು ಗೊಂದಲಗಳಿವೆ. ಒಬ್ಬ ಅಮಾಯಕ ಅಂತೇಳಿ ಬಂದಿರೋನನ್ನು ಸುಪರ್ದಿ ತಗೊಂಡಿಲ್ಲ, ಮೊದಲು ಅಂತಂದ್ರೆ ಬುರುಡೆ ಎಲ್ಲಿಂದ ಬಂತು ಅನ್ನೋದನ್ನು ಕೇಳಿಲ್ಲ ಅನ್ನೋ ರೀತಿಯಲ್ಲಿ ಮೊನ್ನೆ ಸದನದಲ್ಲಿ ಚರ್ಚೆ ಆಗಿರುವಂಥದ್ದು. ಬಹುಶಃ ಇವತ್ತು ಭಾಳ ಸುದೀರ್ಘವಾಗಿ ವಿಪಕ್ಷದವರು ಚರ್ಚೆ ಮಾಡಿದ್ದಾರೆ. ಆಶಾದಾಯಕವಾದ ಬೆಳವಣಿಗೆಗಳನ್ನು ನಾವು ಮೀಡಿಯಾಗಳಲ್ಲಿ ಕೇಳಿಸ್ಕೊಂಡಿದ್ದೀವಿ. SIT ಆ ಅಮಾಯಕ ಅಥವಾ ಒಬ್ಬ ಅನಾಮಿಕನನ್ನು ತನಿಖೆಗೆ ಒಳಪಡಿಸಿದ ಅವನು ಬಹಳ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾನೆ. ಇದು ಒಂದು ವ್ಯವಸ್ಥಿತವಾದ ಷಡ್ಯಂತ್ರ ಎನ್ನುವ ಮಾಹಿತಿನ ಆತ ಹೊರಗಡೆ ಇದ್ದಾನೆ. ಹಾಗಾಗಿ ಅದರ ಸೂತ್ರಧಾರಿಗಳು ಯಾರು, ಅವರನ್ನು ಬಂಧಿಸಬೇಕು ಎನ್ನುವಂತಹ ಸೂಚನೆ ಅಧಿಕಾರಿಗಳಿಗೆ ಬಂದಿದೆ ಎನ್ನುವಂಥ ಮಾಹಿತಿಯನ್ನು ಮೀಡಿಯಾಗಳಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಏನಾಗಬೇಕು ನೋಡಬೇಕಿಲ್ಲಷ್ಟೇ. ಅನಾಮಿಕ ವ್ಯಕ್ತಿ ಹೇಳಿದ ಹಾಗೆ ಇವತ್ತು ಸಿಕ್ಕಿರುವಂತಹ ಅಪ್ಡೇಟು, ಯಾವುದೋ ಒಂದು ತಂಡ ನಮ್ಮನ್ನ ಪ್ರವೋಕ್ ಮಾಡುದು, ಅಂದ್ರೆ ಈ ರೀತಿಯಾದಂತಹ ಹೇಳಿಕೆ ಕೊಡು ಅನ್ನುವಂತಹ ಒಂದಷ್ಟು ವಿಚಾರಗಳನ್ನ ನಮ್ಗೆ ಒತ್ತಡ ಮಾಡಿದ್ರು ಅನ್ನುವಂಥದ್ದನ್ನ ಈಗ ಹೇಳಿರುವಂಥದ್ದು. ಏನ್ ಅನ್ಸುತ್ತೆ ಈ ಬೆಳವಣಿಗೆ ಅಂತ ಹೇಳಿ? ಅದನ್ನ ಮೂಲದಲ್ಲೇ ನಾವೆಲ್ಲರೂ ಕೂಡ ನಮ್ಮ ಏನು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಮೀಡಿಯಾಗಳಲ್ಲಾಗಲಿ ನಾವೆಲ್ಲ ಕಡೆ ಮೊದಲಿಂದ ನಾವು ಹೇಳಿದ್ದೀವಿ, ಇದೊಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ, ಇದೊಂದು ಪಿತೂರಿ ಅಂತೇಳಿ ನಾವು ಹೇಳಿದ್ದೀವಿ. ಅದು ತನಿಖೆ ಏನು ಪಾರದರ್ಶಕವಾಗಿ ತನಿಖೆ ಆದಾಗ ಅದೇ ತಾನೇ ಬೆಳಕಿಗೆ ಬರಬೇಕಿರೋದು. ಇದು ಸೂರ್ಯನನ್ನು ತೋರಿಸಿಕೊಂಡು ಚಂದ್ರ ಅಂತ ಹೇಳಿದಾಗ ಅದಲ್ಲ ಸೂರ್ಯ ಅಂತ ಹೇಳಿದ ಒಂದು ವರ್ಗ ಇದೆ. ಅದು ಯಾರು ಅದಕ್ಕೆ ಸಂಬಂಧಪಟ್ಟವ್ರು ಹೇಳಿದಾಗ ಸೂರ್ಯ ಅಂತ ಕಂಡು ಬಂದಾಗ ಸೂರ್ಯ ಅಂತಲೇ ಹೇಳಬೇಕಲ್ವ. ಇವತ್ತು ಅದು ಆಗ್ತಾ ಇದೆ, ನಮಗೆ ಮೊದಲಿಂದನೂ ಗೊತ್ತಿದ್ದು ಹೀಗೆ ಆಗತ್ತೆ ಅಂತೇಳಿ. ಆದರೆ ಇದ್ರ ಹಿಂದೆ ದೊಡ್ಡ ತಂಡ ಇದೆ, ಇದರ ಹಿಂದೆ ಮತಾಂತರಿಗಳಿದ್ದಾರೆ, ಇದಕ್ಕೆ ಫೈನಾನ್ಸ್ ಮಾಡಿದವರಿದ್ದಾರೆ, ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವಂಥ ಸಂಘ ಸಂಸ್ಥೆಗಳಿವೆ. ಯಾರೋ ಒಬ್ಬರ ಮೇಲೆ ಏನು ಇದು ಬಂಧನಕ್ಕೊಳಪಡುವಂಥ ಇದು ಕ್ರಮ ಅಲ್ಲ. ಅದು ಪೂರ್ತಿ ಒಂದು ಹೋದರೆ ಒಂದು 20-25 ಜನ ಜೈಲ್ ಕಂಬಿಯಿಂದ ಹೋಗುವಂಥವ್ರು ಇದ್ದಾರೆ. ಅದು ಮುಂದಿನ ದಿನದಲ್ಲಿ ರೈಲು ಬೋಗಿ ಥರ ಮೊದಲು ಇಂಜನ್ ಹೋಗುತ್ತೆ, ಹಿಂದೆ ಬೋಗಿಗಳು ಹೆಂಗೆ ಹೋಗುತ್ತೆ ಹಾಗೆ ಎಲ್ಲ ಹೋಗ್ತಾರೆ ಸದ್ಯದಲ್ಲಿ. ಓಕೆ, ಈ ನಡುವೆಯಲ್ಲೂ ಕೂಡ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗ್ತಿದೆ. ಒಂದು ಕಡೆ ಹಿಂದುತ್ವದ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟ್ಗಳು ಮಾಡುವಂಥದ್ದು, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಸರ್, ಭಾಳ ನೋವಿನ ಮತ್ತು ಸಂಕಟದ ಒಂದು ವಿಚಾರ. ಯಾಕಂದರೆ ಅಪರಾಧ ಯಾರು ಮಾಡ್ತಾರೆ, ಇದಕ್ಕೆಲ್ಲ ಯಾರೋ ಪ್ರವೋಕ್ ಮಾಡ್ತಾರೆ, ಮೀಡಿಯಾಗಳಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಸುಳ್ಳು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಮಾಡ್ತಾರೆ. ಇವತ್ತು ನಮ್ಮ ಶ್ರದ್ಧಾ ಕೇಂದ್ರ ಇವತ್ತು ದಾಳಿಗೊಳಗಾಗಿದೆ. ಸಾಮಾಜಿಕವಾಗಿ ಇಡೀ ವಿಶ್ವದಾದ್ಯಂತ ಏನು ಮಾಸ್ ಬರಿಯಲ್ ಅಂತೇಳಿ ಧರ್ಮಸ್ಥಳದ ಹೆಸರು ಬರ್ತದೆ. ಧರ್ಮಸ್ಥಳ ಅಂತೇಳಿ ಹಾಕಿದಾಗ ಮಂಜುನಾಥ ಸ್ವಾಮಿಯ ಫೋಟೋ ಬರ್ತಿದ್ದ ಕಾಲ, ಈಗ ಧರ್ಮಸ್ಥಳ ಅಂತ ಹಾಕಿದಾಗ ತಲೆಬುರುಡೆ ಬರ್ತಾ ಇದೆ. ಈ ಡ್ಯಾಮೇಜನ್ನು ಯಾರು ಇದನ್ನು ಭರಿಸೋದು? ಭಾಳ ದೊಡ್ಡ ಮಟ್ಟದಲ್ಲಿ ಒಬ್ಬ ಅಮಾಯಕ ಯುವಕರು 3 ಜನರ ಮೇಲೆ ಈ ಹಿಂದೆ ಅಪವಾದವನ್ನು ಹಾಕಿದರು. ಒಟ್ಟಾರೆ ಈ ಸಂಚಿಗೆ ಯಾವ ರೀತಿಯ ಶಿಕ್ಷೆ ಕೊಟ್ಟರು ಕಡಿಮೆ ಅಂತ ನಾನು ಅಂದ್ಕೊಳ್ತೀನಿ. ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲನೋ ಒಂದು ರೀತಿಯಾಗಿ ಅರ್ಧಂಬರ್ಧ ಮಾಹಿತಿಗಳನ್ನು ತಿಳ್ಕೊಂಡು ಒಂದಷ್ಟು ಪೋಸ್ಟ್ ಮಾಡುವಂಥದ್ದಿದೆ, ಎಲ್ಲರೂ ಅಲ್ಲ ಕೆಲವರು. ಅಂದಹಾಗೆ ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ದೂರು ದಾಖಲಾಗುತ್ತಾ ಅನ್ನುವಂಥದ್ದು. ಯಾಕಂದ್ರೆ ಇವತ್ತು ಸದನದಲ್ಲೂ ಕೂಡ ಚರ್ಚೆ ಆಯಿತು. ಪರಮೇಶ್ವರ್ ಅವರು ಕೂಡ ಕಾನೂನು ಕ್ರಮಕ್ಕೆ ಮುಂದಾಗಿರುವಂಥದ್ದು. ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧನೇ ಕೊಲೆ ಆರೋಪವನ್ನು ಮಾಡಿದ್ರು ತಿಮ್ಮರೋಡಿ. ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ SIT ಅಧಿಕಾರಿಗಳಿಗೆ ಬಹಳ ಮಹತ್ವದ ಮಾಹಿತಿಗಳು ತಿಳಿದು ಬಂದಿವೆ. ಒಬ್ಬ ಅನಾಮಿಕ ವ್ಯಕ್ತಿ ನನಗೆ ಬೇರೆ ಕಡೆಯಿಂದ ಒತ್ತಡ ಇತ್ತು, ಕೊಲೆ ಬೆದರಿಕೆ ಕೂಡ ನನ್ನ ಮೇಲೆ ಹಾಕಿದ್ರು, ನನ್ನನ್ನು ಭಯಭೀತಿಗೊಳಿಸಿ ಈ ಕೃತ್ಯದಲ್ಲಿ ತೊಡಗಿಸಿಕೊಳ್ಳುವಂತ ಮಾಡಿದ್ರು ಅಂತೇಳಿ ಹೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಮೀಡಿಯಾಗಳಿಂದ ನಾನು ತಿಳಿದಿರುವಂಥದ್ದು. ಸೊ ಆ ಪ್ರಕರಣದ ಮೇಲೆ ಅವರು ಕ್ರಮವನ್ನು ಕೈಗೊಳ್ತಾರೆ. ಮತ್ತು ಯಾರ್ಯಾರು ಇದರ ಹಿಂದಿದ್ದಾರೆ, ಷಡ್ಯಂತ್ರವನ್ನು ಯಾರ್ಯಾರು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಬಂಧನಕ್ಕೆ ಒಳಗಾಗ್ತಾರೆ. ಅದರಲ್ಲಿ ವಿಶೇಷ ಇಲ್ಲ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.